ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಒಂದು ರೈಡ್ ಹೋಗ್ಬಿಟ್ಟು ಬರೋಣ ಈ ಮಳೆಗೆ. ವೆದರ್ ತುಂಬ ಚೆನ್ನಾಗಿದೆ, ರೋಡ್ ಚೆನ್ನಾಗಿದೆ, ಖಾಲಿ ಇದೆ. ಸ್ವಲ್ಪ ಆಕ್ಸಲರೇಟ್ ಕೊಟ್ಟು ನಮ್ಮ ವರ್ಣದಲ್ಲಿ ಯಾವ ಥರ ಹೋಗುತ್ತೆ ನೋಡು. ಒನ್ 1.6 ಲೀಟರ್ ಇಂಜಿನ್, ಪೆಟ್ರೋಲ್, 123 bhp, ವೆರಿ ಸ್ಮೂತ್, ವೆರಿ ರಿಫೈನ್ಡ್. ಗೇರ್ ಶಿಫ್ಟಿಂಗ್ ತುಂಬ ಚೆನ್ನಾಗಿರುತ್ತೆ ಈ ಗಾಡಿದು. ನೋಡ್ತಾ ಇರ್ಬೋದು. 2018, ಆಲ್ಮೋಸ್ಟ್ 7 years ಆಗಿದೆ. ಇನ್ನೂ ಗೇರ್ ಶಿಫ್ಟಿಂಗಲ್ಲಿ ಏನೂ ಪ್ರಾಬ್ಲಮ್ ಇಲ್ಲ. ಕ್ಲಚ್ಚಲ್ಲಿ ಒಂದು ಪ್ರಾಬ್ಲಮ್ ಇತ್ತು, ಬಟ್ ಇಟ್ ಇಸ್ ರಿಸಾಲ್ವ್ ನೌ. ಇಂಜಿನ್ ಇಸ್ ವೆರಿ ಸ್ಮೂತ್, ವೆರಿ ರಿಲಯಬಲ್. Even the steering feedback is absolutely crazy. Very smooth. ಯಾವುದೇ ಕರ್ವ್ ಇರಲಿ, ಕಾರ್ನರಿಂಗಲ್ಲಿ ಇರಲಿ, ಚೆನ್ನಾಗಿ ಮ್ಯಾನ್ಯೂರ್ ಆಗುತ್ತೆ. ಓನ್ಲಿ ಡ್ರಾಬ್ಯಾಕ್ ಐ ವುಡ್ ಸೇ ಈಸ್ ಅ ಸಸ್ಪೆನ್ಷನ್ ಸ್ವಲ್ಪ ಸ್ಮೂತ್ ಇದೆ. ಸ್ಟಿಫ್ ಇದ್ದರೆ, ಫೋಕ್ಸ್ವ್ಯಾಗನ್ನಲ್ಲಿ ಸ್ಟಿಫ್ ಬರುತ್ತೆ, ಆ ಥರ ಸ್ಟಿಫ್ ಇದ್ದರೆ ಕಾರ್ನರಿಂಗ್ ವುಡ್ ಹ್ಯಾವ್ ಬಿನ್ ಗುಡ್. ಬಟ್ ಐ ವುಡ್ ಸಜೆಸ್ಟ್ ಫಾರ್ ಎವ್ರಿ ವರ್ನಾ ಓನರ್ಸ್ ಹಿಯರ್ to upgrade your tire to 205 profile. The company will give you 195 profile, smaller tire. It's not that good in handling, but if you guys are planning to upgrade your tire, just change it to 205 profile, and probably you would ಸ್ವಲ್ಪ ಮೈಲೇಜಲ್ಲಿ ಕಾಂಪ್ರಮೈಸ್ ಆಗ್ಬೋದು, ಪರವಾಗಿಲ್ಲ. ಆದರೆ ಸ್ಟೆಬಿಲಿಟಿ ವೈಸ್, ಹೈ ಸ್ಪೀಡ್ ಸ್ಟೆಬಿಲಿಟಿ, ಕಾರ್ನರಿಂಗಲ್ಲಿ ತುಂಬ ಚೆನ್ನಾಗಿರುತ್ತೆ ಟೈರ್ ಅಪ್ಗ್ರೇಡ್ ಮಾಡಿದರೆ. ನೆಕ್ಸ್ಟ್ ಎವ್ರಿಥಿಂಗ್ ವರ್ನಾ ಇಸ್ ವೆರಿ ಗುಡ್. 1.6 ಲೀಟರ್ ಇಂಜಿನ್ ಆಗಿರೋ ಕಾರಿಂದ ಪವರ್ ಇದೆ, ಟಾರ್ಕ್ ಇದೆ. ಇವಾಗಿದ್ದು ವರ್ನಾ ಸ್ವಲ್ಪ ದೊಡ್ಡದಿದೆ, ಅದು 1.5 ಲೀಟರ್ ಇಂಜಿನ್, ಸೊ ಅಷ್ಟು ಪವರ್ ಇಲ್ಲ. ಪರವಾಗಿಲ್ಲ. BS6 ಆ ಥರ ಮಾಡಿದ್ರಿಂದ ಸ್ವಲ್ಪ ಪವರಲ್ಲಿ ಕಾಂಪ್ರಮೈಸ್ ಮಾಡಿದ್ದಾರೆ. ಎನಿವೇಸ್, ಇನ್ನು 3 ಮತ್ತು ಲಾಂಗ್ ಟೈಮ್ ತುಂಬ ಸಮಯದಿಂದ ಗಾಡಿ ಓಡಿಸಿದ್ದೀನಿ. ಬೆಂಗಳೂರಲ್ಲಿ ಇರೋದು, ಕಾರ್ ತಗೊಂಡು ಹೋಗಿರಲಿಲ್ಲ. ಅದೊಂದು ಚಾನ್ಸ್ ಇದೆ. ಏನು ನೋಡಿ, ಎಲ್ಲೋ ಜಾಕೆಟ್ ಹಾಕ್ಕೊಂಡು ಹಿಂಗೆ ನಮ್ಮ ಊರಲ್ಲೆಲ್ಲ ಈ ಥರ ಜಾಕೆಟಿಗೆ ಕಲರ್ ಇಲ್ಲ, ಎಲ್ಲೋನೂ ಆಗುತ್ತೆ. ರೈನ್ ಕೋಟ್ ಅಲ್ಲ ಅದು. ಕಾರ್ನರಿಂಗ್ ಯಾವ ಥರ ಸ್ಟೆಬಿಲಿಟಿ ಇದೆ ನೋಡಿ. ಆಲ್ಮೋಸ್ಟ್ 60-70 ಕಾರ್ನರಿಂಗ್ ಹೊಡೆದಿದೆ. ಚೆನ್ನಾಗಿದೆ, ವೆರಿ ಗುಡ್. ಬೇಗ ಹೋಗೋ. ವೆದರ್ ಅಂತೂ ತುಂಬ ಚೆನ್ನಾಗಿದೆ. 23 ಡಿಗ್ರಿ ಸೆಲ್ಸಿಯಸ್ ತೋರಿಸಿದೆ. ಯೂಶ್ವಲಿ ಅಷ್ಟು ಇರಲ್ಲ, 25 ಎಲ್ಲ ಇರುತ್ತೆ. ಟುಡೇ ಇಟ್ ಈಸ್ ವೆರಿ ಕೋಲ್ಡ್. ಮಳೆ ಅಂತೂ ನಿಲ್ತಾನೆ ಇಲ್ಲ, ಬರ್ತಾನೆ ಇದೆ. ಎಷ್ಟು ಮಳೆ ಬರ್ತಿದೆ ಅಂದರೆ ಒಂದು 5 ನಿಮಿಷ ನಿಲ್ತಾ ಇಲ್ಲ. ಒಂದು ಊರಲ್ಲಿ ಇದು ನಾರ್ಮಲ್, ಏನು ಇದು ನಾರ್ಮಲ್ ಅಂದ್ಕೋಬೇಡಿ, ಇದು ನಾರ್ಮಲ್ ಇದೆ. ಮಳೆ ಬರ್ತಾನೆ ಇರುತ್ತೆ. ಮಳೆಗಾಲದಲ್ಲಿ ಮಳೆ ಬರೋದು ಮತ್ತೇನು ಬರುತ್ತಲ್ಲ, ಎಕ್ಸಾಕ್ಟ್ಲಿ ಅದೇ ಥರ ನಮ್ಮೂರಲ್ಲಿ ಸ್ವಲ್ಪ ಜಾಸ್ತಿ. ನಾನು ಇವಾಗ ಸುಬ್ರಹ್ಮಣ್ಯ ರೂಟಲ್ಲಿ ಹೋಗ್ತಾ ಇದ್ದೀನಿ. ಸುಬ್ರಹ್ಮಣ್ಯ ರೂಟ್ ಫುಲ್ ಆಫ್
ಫಾರೆಸ್ಟ್ ನಡುವೆ ಹೋಗ್ತಿದ್ದೀರಿ ಇವಾಗ. ಸ್ವಲ್ಪ ನಡು ಸ್ವಲ್ಪ ಸಿಟಿ ನೋಡಿ ಕುಡ್ದವ್ರು ಹಿಂಗೆ ಮಾತಾಡ್ತಾರೆ ಇಬ್ರು. ಫುಲ್ ಏನೋ ಸಿದ್ದರಾಮಯ್ಯ ಆ ಥರ ಏನೋ ಮಾತಾಡ್ತಿದ್ದಾರೆ. ಸಿದ್ದರಾಮಯ್ಯ ಡ್ರಿಂಕ್ಸಿಗೆ ರೇಟ್ ಜಾಸ್ತಿ ಮಾಡ್ದ, ಏನು ಮಾಡೋದು ಇವಾಗ ಅಲ್ಲ. ಇದೊಂದು ಸಿಕ್ಕ ಸಿಟಿ. ಇಲ್ಲಿ ಭಾರಿ ಬೇಗ ಡೆವಲಪ್ ಆಯಿತು ಸಿಟಿ. ಆ್ಯಕ್ಚುಲಿ ನೋಡ್ಬೇಕಂದ್ರೆ ಏನೂ ಇರಲಿಲ್ಲ ಒಂದು ಟೈಮಲ್ಲಿ. ಬರೀ ಬಸ್ ಸ್ಟ್ಯಾಂಡ್ ಇತ್ತು, ಆಮೇಲೆ ಪಕ್ಕದೊಂದು ಬಿಲ್ಡಿಂಗ್ ಇತ್ತು. ವಿದಿನ್ ಐ ಥಿಂಕ್ 10 ವರ್ಷದೊಳಗೆ ಇದೆಲ್ಲ ಬಂದಿದೆ. ಗ್ರೇಟ್ ಡೆವಲಪ್ಮೆಂಟ್ ಇದೆ. ಇವಾಗ ಸ್ಟ್ರೈಟ್ ಹೋದರೆ ಪುತ್ತೂರು. ಇಲ್ಲಿ 25 ಕಿಲೋಮೀಟರ್ಸ್ ಟುವರ್ಡ್ಸ್ ಪುತ್ತೂರು ಆದಮೇಲೆ ಮಂಗಳೂರು. ಪುತ್ತೂರಿಂದ ಆಲ್ಮೋಸ್ಟ್ ಪ್ರಕಾರ ಒಂದು 35 ಕಿಲೋಮೀಟರ್ಗೆ ಮಂಗಳೂರು ತಲುಪ್ತೀರ. ಸ್ವಲ್ಪ ನ್ಯಾರೋ ರೂಟ್ ಇಲ್ಲಿ. ಅಲ್ಲೇ ರೋಡ್ಸ್ ಎಲ್ಲ ಸರಿ ಇರಲ್ಲ, ಮಳೆ ಬಂದರೆ ಸ್ವಲ್ಪ ಜಾಸ್ತಿನೇ. ರೈಟ್ ಸೈಡ್ ಹೋದರೆ ನಮ್ಮನೆ, ಸ್ಟ್ರೈಟ್ ಹೋದರೆ ಪುತ್ತೂರು. ಎಲ್ಲೋ ಹೋಗ್ತಿದ್ಯಾ? ಸುತ್ತಮುತ್ತ ಗ್ರೀನರಿ ಅಂದರೆ ಗ್ರೀನರಿ. ಮಳೆ ಬಂದು ಚೆನ್ನಾಗಿರುತ್ತೆ ಡ್ರೈವ್ ಮಾಡೋಕ್ಕೆ, ಖುಷಿ ಆಗುತ್ತೆ. ತುಂಬ ಒಂದು ಡೇಂಜರ್ ಸ್ಪಾಟ್ ಇದು. ಸಿಕ್ಕಾಪಟ್ಟೆ ಫಾಸ್ಟಾಗಿ ಬರ್ತಾರೆ ಇಲ್ಲಿ. ದೇವಸ್ಥಾನ, ಮಹಿಷಮರ್ದಿನಿ ದೇವಸ್ಥಾನ ಇಲ್ಲಿ ತುಂಬ ಡೇಂಜರ್ ಸ್ಪಾಟ್ ಇದು. ಸಿಕ್ಕಾಪಟ್ಟೆ ಫಾಸ್ಟ್ ಬರುತ್ತೆ, ಸೈಡ್ ಇಡೋಕ್ಕೆ ಜಾಗನೇ ಇಲ್ಲ. ನೋಡ್ತಾ ಇರ್ಬೋದು, ನೀರು ನಿಂತಿದೆ ನೋಡಿ. Okay guys,